ಓಂ ನಮೋ ನಾರಾಯಣಾಯ. ಹೆಜ್ಜೆಗೊಂದು ಕತೆ ಸಾಮ್ಯಕೋಟಿ ಜೊತೆ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಈ ನನ್ನ ಪುಟ್ಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಕತೆಗಳ ಪಯಣದಲ್ಲಿ ನೀವು ಸಹ ಭಾಗಿಗಳಾಗಿ. ಇವತ್ತಿನ ಕತೆ ನಮಗೆ ಜೀವನದ ಪಾಠವನ್ನು ಹೇಳ್ಕೊಡ್ತಾ ಇದೆ ಅಂದರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ. ಒಂದು ಗುಡ್ಡ ಪ್ರದೇಶ, ಅಲ್ಲಿ ಬೆಟ್ಟದಲ್ಲಿ ಒಂದು ಅಜ್ಜಿ ಸ್ವಲ್ಪ ದೂರದಲ್ಲಿ ಒಂದು ಪುಟ್ಟ ಗುಡಿಸಲನ್ನು ಕಟ್ಕೊಂಡು ವಾಸ ಮಾಡ್ತಾ ಇರ್ತಾಳೆ. ಆ ಅಜ್ಜಿ ಎಷ್ಟು ಚಟುವಟಿಕೆಯಿಂದ ಕೂಡಿರುತ್ತಪ್ಪ ಅಂತ ಅಂದರೆ, ಪ್ರತಿನಿತ್ಯ ತಾನು ಆಹಾರವನ್ನು ತಯಾರಿಸಿ ಅಲ್ಲಿರೋ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಹಾಕ್ತಾ ಇರ್ತಾರೆ. ಹಾಗೆ ಆ ಹಳ್ಳಿಯಲ್ಲಿ ಯಾರೇ ಅನಾಮಿಕರು ಬಂದರೂ ಸಹ ಅವರಿಗೆ ಭೋಜನದ ವ್ಯವಸ್ಥೆಯನ್ನು ಮಾಡ್ತಾ ಇರ್ತಾರೆ. ಅಷ್ಟೇ ಅಲ್ಲ, ಆ ಹಳ್ಳಿಯಲ್ಲಿ ಯಾರಿಗೇ ನೋವಾದರೂ ಸಹ ಆ ಅಜ್ಜಿಯ ಮನೆಗೆ ಬಂದು ಅಜ್ಜಿ ಹೀಗೆಲ್ಲ ಆಯಿತು ಅಂತ ಅವರ ದುಃಖವನ್ನು ವ್ಯಕ್ತಪಡಿಸ್ತಾ ಇರ್ತಾರೆ. ಈ ಅಜ್ಜಿಗೆ ಏನೋ ಒಂದು ಆತ್ಮೀಯತೆ, ತನಗೆ ತಿಳಿದಂತಹ ಜ್ಞಾನವನ್ನು ಹೇಳ್ತಾ ಇರ್ತಾರೆ. ಇದೇ ರೀತಿ ಇರುವ ಆ ಅಜ್ಜಿಯ ಹಿನ್ನೆಲೆ ಯಾರಿಗೂ ಗೊತ್ತಿರೋದಿಲ್ಲ. ಅವರ ಪತಿ ಅಪಘಾತದಲ್ಲಿ ತೀರ್ಕೊಂಡ್ಬಿಟ್ಟಿರ್ತಾರೆ. ಅಷ್ಟೇ ಅಲ್ಲ, ಅವರ ಮಗ ಸಹ ಯಾವುದೋ ಒಂದು ಜಾತ್ರೆಗೆ ಹೋದಾಗ ಕಳೆದು ಹೋಗಿರ್ತಾನೆ. ಅಷ್ಟೇ ಅಲ್ಲ ರೀ, ವಿಧಿ ಆಟ ಏನೋ ಅನ್ನೋ ಹಾಗೆ ತಾನು ಅರಮನೆಯಂತಿದ್ದ ಮನೆ ಸಿಡಿಲಿಗೆ ಸುಟ್ಟು ಹೋಗಿರುತ್ತೆ. ಆದರೂ ಸಹ ಆ ಅಜ್ಜಿ ತನ್ನ ದುಃಖವನ್ನು ಯಾರ ಬಳಿನೂ ಹೇಳ್ಕೊಳ್ತಾ ಇರೋದಿಲ್ಲ. ತನಗೆ ದುಃಖವಾದಾಗೆಲ್ಲ ಹೋಗಿ ಒಂದು ಗಿಡವನ್ನು ನೆಟ್ಬಿಟ್ಟು ಬರ್ತಾ ಇರ್ತಾಳೆ ಓಡಾಡೋ ದಾರಿಯಲ್ಲಿ. ಯಾಕೆ ಅಂದರೆ ಇವತ್ತಲ್ಲ ನಾಳೆ ಅದು ಬೆಳೆದು ಆ ಓಡಾಡೋ ದಾರಿಯ ಜನರಿಗೆ ನೆರಳನ್ನು ಕೊಡುತ್ತೆ ಅಂತ. ಎಷ್ಟು ವಿಭಿನ್ನವಾದ ಆಲೋಚನೆ ಅಲ್ವಾ? ಹೀಗಿರಬೇಕಾದ್ರೆ ಒಂದು ದಿನ ಆ ಅಜ್ಜಿಯ ಮನೆಗೆ ಮೀನಾ ಅನ್ನೋ ಒಬ್ಬಳು ಪುಟ್ಟ ಹುಡುಗಿ ಬರ್ತಾಳೆ. ಅವಳು ತುಂಬ ಅಳ್ತಾ ಇರ್ತಾಳೆ. ಅಜ್ಜಿ, ನನ್ನ ಜೀವನದಲ್ಲಿ ಏನೇನೆಲ್ಲ ಆಗಿದೆ ಗೊತ್ತಾ, ನಾನು ನಿಮ್ಮ ಹತ್ರ ನನ್ನ ನೋವನ್ನು ಹೇಳ್ಕೋಬೇಕು ಅಂತ. ಆಗ ಅಜ್ಜಿ, ಬಾ ಪುಟ ಕೂತ್ಕೋ ಅಂತ ಹೇಳಿ ಕೂರಿಸಿ, ಏನಾಯಿತು ಕಂದ ಅಂತ ಕೇಳ್ತಾಳೆ. ಆಗ ಅವಳು ಹೇಳ್ತಾಳೆ, ಇಲ್ಲ, ನಾನು ಎಲ್ಲ ಹೋದರೂ ಸಹ ನನಗೆ ಸೋಲೇ ಕಾಣ್ತಾ ಇದೆ. ನನಗೆ ಜೀವನದಲ್ಲಿ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಆದರೆ ನಾನು ನಿಜಕ್ಕೂ ಸಹ ನನ್ನ 100% ಅಂದರೆ 100% ಏನು ನನ್ನ ಎಫರ್ಟ್ ಇದೆ ಆ ಎಫರ್ಟನ್ನು ಹಾಕ್ತಾ ಇದ್ದೀನಿ. ಆದರೆ ಏನು ಅಂತ ಗೊತ್ತಿಲ್ಲ, ಎಲ್ಲ ಕಡೆ ಫೇಲ್ಯೂರು. ನನಗೆ ಸಾಕಾಗೋಗ್ಬಿಟ್ಟಿದೆ. ನನಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಪ್ರತಿನಿತ್ಯ ನಾನು ಭಗವಂತನನ್ನೂ ಸಹ ಬೇಡ್ಕೊಳ್ತೀನಿ, ಭಗವಂತ ಎಲ್ಲದನ್ನು ಸರಿ ಮಾಡಪ್ಪ ಅಂತ. ಆದರೆ ಯಾಕೋ ಗೊತ್ತಿಲ್ಲ, ಆ ಭಗವಂತನೂ ಸಹ ನನ್ನ ಬಗ್ಗೆ ಕರುಣೆನೇ ತೋರ್ತಾ ಇಲ್ಲ. ಹಾಗಿದ್ರೆ ಭಗವಂತ ಇಲ್ವಾ ಅಜ್ಜಿ ಅಂತ ಕೇಳ್ತಾಳಂತೆ. ಆಗ ಆ ಅಜ್ಜಿ, ಬಾ ಇಲ್ಲಿ ಅಂತ ಕರೆದು, ಪುಟ, ನಿನಗೆ ಕ್ಯಾಟ್ರಪಿಲ್ಲರ್ ಗೊತ್ತಾ ಅಂತ ಹೇಳ್ತಾಳಂತೆ. ಗೊತ್ತು ಅಂತಾಳಂತೆ. ಕ್ಯಾಟರ್ಪಿಲ್ಲರ್ ಅಂದರೆ ಏನಪ್ಪ ಅಂತಂದರೆ, ಅದು ಚಿಟ್ಟೆಯ ಜೀವನ ಚಕ್ರದಲ್ಲಿ ಬರುವಂತಹ ಒಂದು ರೂಪ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ. ಮೊಟ್ಟೆ ಎಲೆಯ ಮೇಲೆ ಇಟ್ಟಂತಹ ಚಿಟ್ಟೆ ಆ ಮೊಟ್ಟೆಗಳು ಒಡೆದು ಹುಳಗಳಾಗತ್ತೆ. ಆ ಹುಳ ಅಂದರೆ ಕ್ಯಾಟರ್ಪಿಲ್ಲರ್ ಏನು ಮಾಡುತ್ತಪ್ಪ ಅಂತ ಅಂದರೆ, ತನಗೆ ತಾನೇ ಒಂದು ಗೂಡನ್ನು ಕಟ್ಕೊಳ್ಳುತ್ತೆ. ಯಾವ ರೀತಿ ಗೂಡು ಕಟ್ಕೊಂಡಿರುತ್ತಪ್ಪ ಅಂದರೆ, ಎಲ್ಲೂ ಸಹ ಉಸಿರಾಡೋದಕ್ಕೂ ಜಾಗ ಇರೋದಿಲ್ಲ. ನೋಡಿದವ್ರಿಗೆ ಕತ್ತಲು, ಭಯ ಅಂತ ಅನಿಸಿದ್ರೂ ಸಹ ಆ ಗೂಡಿನಲ್ಲಿ ಆ ಹುಳ ಸ್ವಲ್ಪ ದಿನ ಇರುತ್ತೆ. ಯಾಕೆ ಇರುತ್ತಪ್ಪ ಅಂದರೆ, ಅಲ್ಲಿ ಕತ್ತಲಿರುತ್ತೆ, ಉಸಿರಾಡೋದಕ್ಕೆ ಗಾಳಿನೇ ಇರಲ್ಲ, ಉಸಿರು ಕಟ್ಟುವಂಥ ಪರಿಸ್ಥಿತಿ. ಆದರೂ ಸಹ ಆ ಹುಳ ಆ ಹಂತವನ್ನು ದಾಟಿದಾಗ ಸ್ವಲ್ಪ ದಿನದಲ್ಲೇ ಆ ಕೋಶದಿಂದ ಸುಂದರವಾದ ಚಿಟ್ಟೆ ಹೊರಗೆ ಬರುತ್ತೆ. ಅದನ್ನು ನೋಡಿದ ಜನ ವಾವ್ ಅಂತ ಹೇಳ್ತಾರೆ. ಅಂದರೆ ಈ ಕತ್ತಲು, ಈ ಕಷ್ಟ,
ಎಲ್ಲವುದೂ ಸಹ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಇದರ ಅರ್ಥ ಏನಪ್ಪ ಅಂತ ಅಂದರೆ, ಭಗವಂತ ನಮಗಾಗಿ ಏನೋ ಒಂದು ಹೊಸತನ್ನು ರೂಪಿಸ್ತಾ ಇದ್ದಾನೆ ಅಂತ ಅರ್ಥ ಅಂತ ಹೇಳಿ ಆ ಅಜ್ಜಿ ಏನು ಮಾಡುತ್ತೆ, ಬಿದಿರಿನ ಅಕ್ಕಿಯನ್ನು ಅವಳ ಕೈಗೆ ಇಡುತ್ತೆ, ಬಿದಿರಿನ ಬೀಜವನ್ನು. ಏನಿದು ಅಂತ ಕೇಳ್ತಾಳೆ. ಇದೇನು ಗೊತ್ತಾ, ಬಿದಿರು ಅಂತ ಹೇಳ್ತಾಳೆ. ಹೌದು, ನನಗೆ ಗೊತ್ತು. ಬಿದಿರು ಎಲ್ಲ ಗಿಡಗಳ ಹಾಗೆ ಬೇಗ ಬೆಳೆಯೋದಿಲ್ಲ. ಅದನ್ನು ನೀನು ಹಾಕಿದ್ರೆ ಎಷ್ಟೋ ವರ್ಷಗಳು ತಗೊಳುತ್ತೆ ಭೂಮಿಯಿಂದ ಮೊಳಕೆ ಒಡೆಯೋದಕ್ಕೆ. ಮೊಳಕೆ ಒಡೆದ ಮೇಲೂ ಸಹ ಅದು ಪುಟ್ಟ ಸಸಿಯಾಗೇ ಇರುತ್ತೆ ವಿನಃ ಅದು ದೊಡ್ಡ ಮರವಾಗಿ ಬೆಳೆಯೋದೇ ಇಲ್ಲ. ಅದರ ಅರ್ಥ ಅದು ಬೆಳೀತಿಲ್ಲ ಅಂತ ಅಲ್ಲ. ನೋಡೋರಿಗೆ ಅದು ಬೆಳೀತಾ ಇರೋದಿಲ್ಲ, ಆದರೆ ಅದು ತನ್ನ ವಿಸ್ತಾರವಾದ ರೂಪವನ್ನು ಭೂಮಿಯ ಒಳಗೆ ಬಿಡ್ತಾ ಇರುತ್ತೆ. ಅದರ ಬೇರನ್ನು ಎಷ್ಟು ಗಟ್ಟಿಗೆ ಬಿಡುತ್ತಪ್ಪ ಅಂತ ಅಂದರೆ, ಬಹಳ ಆಳದವರೆಗೆ ಬಿಟ್ಟು ನಂತರ ಅದು ಬೆಳೆಯೋದಕ್ಕೆ ಶುರು ಮಾಡುತ್ತೆ. ಒಂದು ಸಲ ಬೆಳೆದು ನಿಂತರೆ ಯಾವುದೇ ರೀತಿಯಾದಂತಹ ಬಿರುಗಾಳಿಗೆ ಅದು ಹೆದರೋದಿಲ್ಲ, ತಲೆ ಒಡ್ಡಿ ನಿಲ್ಲುತ್ತೆ. ಯಾವ ಬಿರುಗಾಳಿನೂ ಅದಕ್ಕೆ ಅಲ್ಲಾಡ್ಸೋದಕ್ಕಾಗೋದಿಲ್ಲ. ಅದೇ ರೀತಿ ನಮ್ಮ ಕಷ್ಟಗಳಿರಬಹುದು ಅಥವಾ ನಮ್ಮ ನೋವುಗಳಿರಬಹುದು, ಇದು ನಮ್ಮನ್ನು ಇನ್ನಷ್ಟು ಪ್ರಬಲವನ್ನಾರಾಗಿ ಮಾಡುತ್ತೆ ಅಂತ ಹೇಳ್ತಾಳೆ. ಅದನ್ನು ಕೇಳಿ ಮೀನಾಗೆ ಬಹಳ ಖುಷಿಯಾಗತ್ತೆ. ಹೌದು ಅಜ್ಜಿ, ನಾನು ಓದಿದ್ದು ಇವತ್ತಲ್ಲ ನಾಳೆ ಯಾವುದೋ ಒಂದು ರೀತಿಯಲ್ಲಿ ನನಗೆ ಉಪಯೋಗಕ್ಕೆ ಬಂದೇ ಬರುತ್ತೆ ಅಂತ ಧೈರ್ಯದಿಂದ ಪಟ್ಟಣಕ್ಕೆ ಇಂಟರ್ವ್ಯೂಗೆ ಹೋಗ್ತಾಳೆ. ಇಂಟರ್ವ್ಯೂನಲ್ಲಿ ಪಾಸ್ ಆಗ್ತಾಳೆ. ಸ್ವಲ್ಪ ದಿನ ಆ ಜೀವನವನ್ನು ಅಂದರೆ ಅವಳ ಜೀವನವನ್ನು ಪಟ್ಟಣದಲ್ಲೇ ಕಳೀತಾಳೆ. ಎಷ್ಟೋ ವರ್ಷ ಆದಮೇಲೆ ಮತ್ತೆ ಬರ್ತಾಳೆ ಆ ಹಳ್ಳಿಗೆ ಅಜ್ಜಿಯನ್ನು ನೋಡಬೇಕು ಅಂತ. ಆದರೆ ಅಲ್ಲಿ ಆ ಅಜ್ಜಿ ಇರೋದಿಲ್ಲ. ಅದರ ಬದಲಿಗೆ ಬಿದಿರಿನ ಒಂದು ಪೊದೆ ಇರುತ್ತೆ. ಆ ಪೊದೆಯಲ್ಲಿ ಮುಂದೆ ಅಜ್ಜಿಯ ಸಮಾಧಿ ಇರುತ್ತೆ. ಅಲ್ಲಿ ಬರೆದಿರುತ್ತೆ, ಎಂದೂ ಸಹ ಜೀವನದಲ್ಲಿ ಸೋಲು ಅನ್ನೋ ಮಾತನ್ನು ಹೇಳಬೇಡಿ ಅಂತ. ಎಷ್ಟು ನಿಜ ಅಲ್ಲ? ಹೌದು ರೀ, ಇದನ್ನೇ ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾ ಹೋಗ್ತಾನೆ. ಯಾವುದೂ ಸಹ ಕಷ್ಟ ಅಲ್ಲ, ಬಹಳ ಸುಲಭವಾದ 2 ಹೆಜ್ಜೆಗಳಿದೆ. ಅದು ಯಾವುದಪ್ಪ ಅಂದರೆ, ಒಂದು ಅಭ್ಯಾಸ, ಇನ್ನೊಂದು ನಿರಂತರವಾದ ಪ್ರಯತ್ನ ಅಂತ. ನಮಗೆ ಯಾವುದೇ ವಿಷಯದಲ್ಲಿ ನಮಗೆ ಒಂದು ತಿಳುವಳಿಕೆ ಸಿಗ್ತಾ ಇಲ್ಲ ಅಥವಾ ಅದರ ಬಗ್ಗೆ ಇನ್ನೂ ನನಗೆ ಅತಿ ಹೆಚ್ಚಿನ ಜ್ಞಾನ ಬೇಕು ಅಂದಾಗ, ಒಂದು ಪ್ರತಿನಿತ್ಯದ ಅಭ್ಯಾಸ ಇರಬೇಕು, ಇನ್ನೊಂದು ಸತತವಾದ ಪ್ರಯತ್ನ. ಒಂದಲ್ಲ ಒಂದು ದಿನ ನಾವು ಗೆದ್ದೇ ಗೆಲ್ತೀವಿ ಅನ್ನೋ ಆತ್ಮವಿಶ್ವಾಸ ಇದ್ದಾಗ ಈ 2 ಹೆಜ್ಜೆಗಳು ನಮಗೆ ಸಹಾಯ ಮಾಡ್ತಾ ಹೋಗುತ್ತೆ. ಒಮ್ಮೆ ಯೋಚನೆ ಮಾಡಿ, ಹಾಗೆ ಭಗವಂತನ ನಾಮಸ್ಮರಣೆ ಮಾಡಿ. ಥ್ಯಾಂಕ್ ಯು.